ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ 6 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಪ್ರತಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಕೂಡ MLA ಗೆಲ್ಲಬೇಕಾದ್ರೆ ನಿರ್ಣಾಯಕ ಪಾತ್ರ ಬಲಗೈ ಸಮುದಾಯ ಇತ್ತು. ಹೀಗಾಗಿ ಇವತ್ತು ಎಲ್ಲ ಶಾಸಕರು ಕೂಡ ಜಿಲ್ಲೆಯ ಎಲ್ಲ ಶಾಸಕರು ಒಗ್ಗಟ್ಟಾಗಿದ್ದು ನಮ್ಮ ಜಿಲ್ಲೆಯವರಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕನ್ನೋ ಒಂದು ಪ್ರತಿಪಾದನೆಯನ್ನ ನಾವೆಲ್ಲ ಕೂಡ ಗೌರವಾನ್ವಿತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯ ಸಾಹೇಬರಿಗೆ, ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರಿಗೆ, ಸುರ್ಜೇವಾಲಾ ಸಾಹೇಬರಿಗೆ ನಾವೆಲ್ಲರೂ ಕೂಡ ಮನವಿ ಮಾಡಿದ್ದೇವೆ. ನಮ್ಮ ಜಿಲ್ಲೆಗೆ ನೀವು ಅವಕಾಶ ಕೊಡ್ತಾ ಇಲ್ಲ. ಹೀಗಾಗಿ ಮುಂದೆ 2028ರ ಚುನಾವಣೆಯಲ್ಲಿ 6 ಹಿಡಿದು ಗೆಲ್ಲಬೇಕು ಅಂದ್ರೆ ಜಿಲ್ಲೆಗೆ ಅವಕಾಶ ಮಾಡಿಕೊಡುವ ಮಾತನ್ನು ಹೇಳಿದ್ದೇವೆ. ಬಹುಶಃ ಮಾಡಿಕೊಡ್ತಾ ಇರೋ ವಿಶ್ವಾಸ ನಮಗಿದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿರುವಂಥ ಕಾರಣ ಇವತ್ತು ನಾವು ಶಾಸಕಾಂಗ ಪಕ್ಷದಲ್ಲಿ ಹೊಸ ಶಾಸಕಾಂಗದ ನಾಯಕನನ್ನು ಆಯ್ಕೆ ಮಾಡ್ತಾ ಇದ್ದೀವಿ. ಎಲ್ಲರೂ ಸೇರ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಎಲ್ಲ ನಾಯಕರು ಬರ್ತಾರೆ. ಬಂದ ತಕ್ಷಣ ಸಭೆಯನ್ನು ಪ್ರಾರಂಭ ಮಾಡ್ತೀವಿ. ಸಭೆ ನಂತರ ಏನು ಶಾಸಕಾಂಗ ಪಕ್ಷದ ನಿರ್ಣಯ ಆಗಿರ್ತದೆ ಆ ನಿರ್ಣಯವನ್ನು ರಾಜ್ಯಪಾಲರಿಗೆ ತಲುಪಿಸ್ತೀವಿ. ಅವರು ನಮ್ಮ ಶಾಸಕಾಂಗ ಪಕ್ಷದ ನಾಯಕರನ್ನು ಆಮಂತ್ರಿಸ್ತಾರೆ ಸರ್ಕಾರ ರಚನೆ ಮಾಡೋದಕ್ಕೆ. ಆ ರಚನೆ ಕೆಲಸ ಮುಂದೆ
ಪ್ರಕ್ರಿಯೆ ಪ್ರಾರಂಭ 20 ಆಗ್ತದೆ. ಜನಕ್ಕೂ ಹೆಚ್ಚು ಜನ ಸಚಿವರನ್ನ ಕೈ ಬಿಡ್ತಾರೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದವ್ರನ್ನ ಅಂತ ಚರ್ಚೆ ನಡೀತಾ ಇದೆ. ಅದು ಆಗಲಿರುವ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಅನುಭವ ಹೊಂದಿರತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಆಗಲಿರುವ ಸನ್ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ AICCಯ ಕಾರ್ಯದರ್ಶಿಗಳು ಮತ್ತು ಆರ್ಗನೈಸೇಷನ್ ಕಾರ್ಯದರ್ಶಿಗಳು ಅವರೆಲ್ಲ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರ ಜೊತೆಗೆ ಚರ್ಚೆ ಮಾಡ್ತಾರೆ. ಸೋನಿಯಾ ಗಾಂಧಿ ಅವ್ರ ಜೊತೆಗೆ, ರಾಹುಲ್ ಗಾಂಧಿ ಅವ್ರ ಜೊತೆಗೆ ಚರ್ಚೆ ಮಾಡ್ತಾರೆ. ಆ ವರಿಷ್ಠರು ಏನು ನಿರ್ಣಯ ಮಾಡ್ತಾರೆ ಆ ನಿರ್ಣಯದಂತೆ ನಮ್ಮ ಸಚಿವ ಸಂಪುಟ ರಚನೆ ಆಗ್ತದೆ. ಯಾವತ್ತು ಪ್ರಮಾಣ ವಚನ ಸ್ವೀಕಾರ ಆಗ್ಬೋದು. ಈಗೆಲ್ಲ ತಾವು ಪತ್ರಿಕೆಯಲ್ಲೇನೂ ಹೇಳ್ತಾ ಇದ್ದಾರಲ್ಲ 3ನೇ ತಾರೀಕಿಗೆ ಆಗ್ಬೋದು. 3ನೇ ತಾರೀಕಿಗೆ ನೀವೇ ಹೇಳ್ತಾ ಇದ್ದೀರಿ. DK ಶಿ ಅವರು ಯಾಕೆ ವಿರೋಧ ಮಾಡ್ತಿದ್ದಾರೆ ಅನ್ನೋ ಚರ್ಚೆ ಇಲ್ಲ ನನಗೆ ಗೊತ್ತಿಲ್ಲ ಈ ರೀತಿ